ಅಂತೇಳಿ ಬಸವಣ್ಣನವರು 12ನೇ ಶತಮಾನದಲ್ಲಿ ಹೇಳಿದ್ರು ಕೂಡ ಈ ಭವಿಷ್ಯ ಮತ್ತು ಈ ಕಾಲಜ್ಞಾನ ಇದರ ಬಗ್ಗೆ ಏನು ಅನ್ನಿಸ್ತದ. ಮತ್ತು ಈ ಅಕಾಲ ಮೃತ್ಯುಗಳು ಬರ್ತವೆ, ಬಡತನಗಳು ಬರ್ತಾವೆ. ಪೂಜ್ಯ ಅಪ್ಪ ಅವರು ಈ ವಚನಗಳನ್ನು ತಾವು ಅನುಭಾವಿಗಳು ಇದರ ಬಗ್ಗೆ ಒಂದಿಷ್ಟು ಈ ಎಲ್ಲ ನಮ್ಮ ಭಕ್ತ ಸ್ತೋಮಕ್ಕೆ ತಮ್ಮ ಅನುಭವವನ್ನು ಸಭೆಗೆ ಒಂದಿಷ್ಟು ದಯಪಾಲಿಸಲು ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಅದರಂತೆ ನಮ್ಮ ಸಿಂಧೂರಿನಿಂದ ಆಗಮಿಸಿರ್ತಕ್ಕಂಥವರು ನಮ್ಮ ಶರಣರಾಗಿರ್ತಕ್ಕಂಥ ಮಹಾದೇವ ಶಿವಶರಣರು, ನಂತರ ನಮ್ಮ ಒಂದು ತರಂಗಿಣಿ ಮಾಡುವಂಥ ನಮ್ಮ ಶರಣರು ಕೂಡ ಗುಗ್ವಾಡದಿಂದ ಬಂದಿದ್ದಾರೆ. ಪೂಜ್ಯ ಅಪ್ಪ ಅವರ ಆಶ್ರಮವನ್ನು ಬಹಳ ನೋಡಿ ಸಂತೋಷ ಆಗ್ಯದ. ಅಪ್ಪ ಅವರು ಇನ್ನಷ್ಟು ಇದರ ಬಗ್ಗೆ ಒಂದಿಷ್ಟು ಈ ತುಂಡುಡುಗಿ ಬಟ್ಟೆಗಳನ್ನು ತೊಡ್ತಾ ಇದ್ದಾರೆ. ಈ ಅಕಾಲ ಮೃತ್ಯುಗಳು, ಈ ಎರಡೆರಡು ಮಕ್ಕಳು ಇರೋಕೆಲ್ಲ ಬಿಟ್ಟು ಬೇರೆದವ್ರ ಜೊತೆ ಎಸ್ಕೇಪ್ ಆಗುವಂಥ ಘಟನೆಗಳು ಇವೆಲ್ಲ ಯಾಕೆ ನಡೆಯಕತ್ತಾವ, ಎದರ ಸಂಬಂಧ ಅನ್ನುವಂಥದ್ದನ್ನು ನಮ್ಮ ಅಪ್ಪ ಅವರು ಇದ್ರ ಬಗ್ಗೆ ಅನುಭವವನ್ನು ಸಭೆಗೆ ದಯಪಾಲಿಸಲು ಅವರಲ್ಲಿ ಪ್ರಾರ್ಥನೆ. ಆಹಾರ ಆಯಿತು, ನಿದ್ರಾವಸ್ಥೆ. ಈಗ ನಾವು ಉಣ್ಣುವಂಥ ಆಹಾರ, ನಾವು ಮಾಡುವಂಥ ನಿದ್ರೆ, ನಾವು ಇರುವಂಥ ಸಂಸ್ಕಾರ, ಸಂಸ್ಕೃತ ಸಂಸ್ಕಾರವನ್ನು ಕಲಿಸ್ತಿತ್ತು, ಸಂಸ್ಕೃತ ಸುಸಂಸ್ಕೃತನ ಮಾಡುತ್ತೆ. ಈಗ ಮನುಷ್ಯನಲ್ಲಿ ನಮ್ಗೆ ಒಳ್ಳೆ ಗುಣ ಇತ್ತು ಅಂದ್ರೆ ಹೆಂಗೆ ಇರ್ಬೇಕಂದ್ರೆ, ನಾಯಿ ನೋಡಿ ಕುಣ್ಣಿ ತರಬೇಕು, ತಾಯಿ ನೋಡಿ ಕನ್ಯಾ ತರಬೇಕು, ಜಲ ನೋಡಿ ನೀರು ತರಬೇಕು, ಕುಲ ನೋಡಿ ಹೆಣ್ಣು ತರಬೇಕು. ಹಂಗಿಲ್ಲಿ ನಾವು ಇವತ್ತಿನ ಒಂದು ಕಲಿಯುಗದೊಳಗೆ ನಮ್ಮ ಭೂಲೋಕದೊಳಗಿರುವಂಥ ಈ 28ರಿಂದ 30 ವರ್ಷದ ತರುಣಿಯರು ಏನದಾರಲ್ಲ, ತರುಣರಲ್ಲಿ ಈ ಒಂದು ದೇಹದ ಮೇಲಿನ ಸೌಂದರ್ಯಕ್ಕೆ ಎಷ್ಟೊಂದು ವ್ಯಾಮೋಹ ಮಾರು ಹೋಗ್ಯಾರಪ್ಪ ಅಂದ್ರೆ, ನಮ್ಮ ಋಷಿಗಳ ಧರ್ಮಪತ್ನಿ ಅಹಲ್ಯಾಬಾಯಿ ಬಹಳ ಚಂದಿದ್ದು, ಬಹಳ ಅದ್ಭುತ. ಆಕೆ ಎಂದು ಕುಟೀರ ದಾಟಿ ಹೊರಗೆ ಬರ್ತಿದ್ದಿಲ್ಲ. ಅಚಾನಕ್ ಒಂದು ದಿವಸ ಏನಾಯ್ತು, ಈ ಜಾತ್ರೆ ನಿಬ್ಬನ ಬರ್ತಾವಲ್ಲ, ಹಂಗಲ್ಲಿ ಮೆರವಣಿಗೆ ಹೊಂಟಿತ್ತು. ಆ ಮೆರವಣಿಗೆ ನೋಡಾಕಂತೇಳಿ ನಮ್ಮ ಅಹಲ್ಯ ದೇವಿನ ಕೂಡ ಹೊರಗೆ ಬಂದು, ಅವಾಗ ದೇವೇಂದ್ರ ಭೂಲೋಕದಾಗ ಈ ಸಮಯದೊಳಗೆ ಚಂದ ಹೆಣ್ಮಕ್ಳು ಸೀರೆ ಉಟ್ಕೊಂಡು ಬಂದಿರ್ತಾರ, ಒಳ್ಳೆ ಯುವಕರು ನಂದಿ ಕೋಲ್ ತಂದಿರ್ತಾರ, ಡೋಳು ತಂದಿರ್ತಾರ, ನಲ್ಲಿಗೆ ತಂದಿರ್ತಾರ, ಜಾಂಜ್ ಮೇಳ ತಂದಿರ್ತಾರ, ಭಾರಿ ಕುಡಿತಾರ, ಭಾರಿ ವ್ಯವಸ್ಥೆ ಇರ್ತೈತಿ. ಅಂತ ಒಂದು ಸೌಂದರ್ಯ ನಾನ್ಯಾಕೆ ನೋಡಬಾರ್ದು ಅಂತ ದೇವೇಂದ್ರ ನೋಡಕ್ ಬಂದ. ನೋಡುವಂಥ ಸನ್ನಿವೇಶದೊಳಗೆ ಒಳ್ಳೊಳ್ಳೆ ಹೆಣ್ಮಕ್ಳು ಪೀತಾಂಬರ ಹುಟ್ಟಿದ್ರು, ಬಂಗಾರ ಸರಿಗೆ ಹಾಕ್ತಿದ್ರು, ಕುಂಕುಮ ಹಚ್ಚಿದ್ರು, ಕುಸುಮ ಹಚ್ಚಿದ್ರು, ಹೂವು ಮುಡಿದಿದ್ರು. ಆ ಸೌಂದರ್ಯವನ್ನು ನೋಡ್ಬೇಕು ಕಣ್ಣಿದೆ. ಆದ್ರೆ ಸೌಂದರ್ಯವನ್ನು ನೋಡಿ ಸಂತೋಷ ಪಡಬೇಕು. ಬ್ರಹ್ಮ ಏನು ನಿನ್ನ ಸೌಂದರ್ಯ, ಎಂಥ ಹುಟ್ಟಿಸಿಬಿಟ್ಟಿ ಅಂತ ಬ್ರಹ್ಮದೇವಗೆ ಒಂದು ನಮಸ್ಕಾರ ಹೇಳೋಣ. ಆದ್ರೆ ಆ ನೋಡಿ ಸೌಂದರ್ಯನ ನೋಡಿ ಸಂತೋಷ ಪಡೋಣ. ಆದ್ರೆ ಆ ಸೌಂದರ್ಯ ನೋಡಿ ಮಾಡಿ ದುಃಖ ಪಡ್ಬೇಕು, ನೋಡಿಬಿಟ್ಟು ಕೈ ಬಿಡಬೇಕು. ನಾನೇ ಅನುಭವಿಸಬೇಕನ್ನುವಂಥ ಪಾಪ ಕಾರ್ಯಕ್ಕೆ ಇಳಿಯಬಾರದು. ನದಿ ದಂಡ್ಯಾಗ 4 ಮಂದಿ ಹೊಂಟಿದ್ರು ಈಸ್ಕೊಂತ. ಅಲ್ಲೇ ಬೇಕು ಹೆಣ್ಮಗಳು ಬಂದು, ನನಗೆ ಈಸ್ ಬರಂಗಿಲ್ಲಪ್ಪ ಅಮ್ಮ. ಇವರು 4 ಮಂದಿ ಗುರುಗಳು ಶಿಷ್ಯರು, ಇವರು ಬಾರೋ ಹಾಗಂತ ಆ ಹೆಣ್ಮಗಳು ಹೊತ್ಕೊಂಡ್ಬಿಟ್ಟವ. ಹೊತ್ಕೊಂಡೋಗಿ ದಂಡಿಗೆ ಇಳಿಸಿ ಮುಂದೆ ಹೋಗ್ಬಿಟ್ಟ. ಅವಾಗ ಅದ್ರ ಒಬ್ಬ ಶಿಷ್ಯ ಬಂದವನ, ಗುರುಗಳ ಇವ್ ಹೆಣ್ಮಗಳು ಹೊತ್ಕೊಂಡ್ಬಂದಾನ ಅಂದ. ಗುರುಗಳು ಮುಂದವ, ಗುರುಗಳ ಇವ್ ಹೆಣ್ಮಗಳು ಹೊತ್ಕೊಂಡ್ಬಂದಾನ ಅಂದವ. ಅವಾಗ ಗುರುಗಳು ಅವ್ನ ಶಿಷ್ಯನ್ ಕೇಳಿದ್ರು, ಹೌದೇನಪ್ಪ ನೀವು ಹೊತ್ಕೊಂಡ್ಬಂದೇನ? ಗುರುಗಳ ನಾ ದಂಡ್ಯಾಗ ಇಳಿಸಿ ಬಂದಿನ ಅಕ್ಕಿನ, ಆದ್ರೆ ಇವ ಆಶ್ರಮ ಅಂತ ಹೊತ್ಕೊಂಡ್ಬಂದಾನ ಅಂದ. ನಾನು ದಂಡ್ಯಾಗ ಇಳಿಸ್ಕೊಂತೀನಿ, ಇವ ಆಶ್ರಮ ಹೊತ್ಕೊಂಡ್ಬಂದಾನ ಇವ. ಹಂಗ ನಾವು ಅಲ್ಲಿ ಬಿಟ್ಟು ಬರೋ ಮಂದಿ ಬಹಳ ಆಗಿದ್ವಿ. ಅವಾಗ ಈಗ ಹೊತ್ಕೊಂಡ್ಬರೋ ಮಂದಿ ಬಹಳ ಆಗಿರ್ತೀವಿ. ಅದಕ್ಕೆ ಆ ಸೌಂದರ್ಯವನ್ನು ನೋಡಕ್ಕೆ ದೇವೇಂದ್ರ ಏನು ಬಂದಿದ್ನಲ್ಲ, ಈ ನೋಡ್ತಾ ನೋಡ್ತಾ ಅಹಲ್ಯ ದೇವಿ ನೋಡ್ಬಿಟ್ಟವ. ಬಾಬಾ ಎಷ್ಟು ಚಂದ ಭೂಲೋಕದೊಳಗೆ ಹೆಣ್ಮಕ್ಳು ಅದಾರಂದ್ರೆ, ನಾನು ಯಾಕೆ ಹೆಣ್ಮಳ ಹತ್ರ ಹೋಗ್ಬಾರ್ದು? ಋಷಿ ಪತ್ನಿಯ ಮೇಲೆ ದೇವೇಂದ್ರನ ಮನಸ್ಸು ನಡೆದ ಘಟನೆ. ಋಷಿ ಪತ್ನಿ ಮೇಲೆ ದೇವೇಂದ್ರನ ಮನಸ್ಸು ಬಾಬಾ ವಿಚಿತ್ರ. ಮತ್ತು ಅವ ಗುಡಿ ಕುಡಿಸಲ್ದಾಗಿರ್ತಾನ, ಅವು ಎಷ್ಟೊತ್ತಿ ಜಳಕಕ್ಕೆ ಹೋಗ್ತಾನ, ಮತ್ತು ನಾವು ಗುಡಿಸಲ್ದಾಗ ಹೆಂಗೆ ಪ್ರವೇಶ ಮಾಡಬೇಕು ಅಂತ ರಾತ್ರಿ 2 ಗಂಟೆಗೆ ಈ ನಮ್ಮ ಗೌತಮ ಋಷಿಗಳ ಗುಡಿಸಲು ಮುಂದೆ ಬಂದು ಕೋಳ್ಯಾಕೆ ಹೋಗಿದವ.
ಬೆಳಗಿನ ಜಾವ 4 ಗಂಟೆಗೆ ಎದ್ದು ಸ್ನಾನಕ್ಕೆ ಹೋಗ್ಬೇಕಲ್ಲ, ಮತ್ತು ಕೋಳಿ ಹಾಕಿ ಹೋಗಿ 4 ಗಂಟೆ ಆಗಿರ್ತೈತೆ ಅಂತ ಲೆಕ್ಕ ನಮ್ಮ ಸಮಯ. ಅದಕ್ಕೆ 2 ಗಂಟೆಗೆ ಎದ್ದವ ಬಂದು ನಿಂತು ಕೋಳಿ ಹಾಕಿ ಹೋಗಿಬಿಟ್ಟ. ಗೌತಮ ಮಹಾಮುನಿಗಳು ಹೇಳ್ತವ್ರೆ, ಅಲ್ಲ ಯಾಕೋ ಲಘು ಬೆಳಗ್ಗೆ ಹೊರದ್ಬಿಟ್ಟೈತೆ, ನಾನು ಸ್ನಾನಕ್ಕೆ ಹೋಗ್ತೀನಿ, ಹುಷಾರಿ ಅಂದರು. ಒಂದ ಮಾತು, ನೀವು ಹುಷಾರಿ ಅಂದರು. ಆಯ್ತು ನಾವು ಹೋಗ್ತೀನಿ ಸ್ನಾನಕ್ಕೆ ಅಂದರು. ಅವರಲ್ಲೇ ಮುಂದೆ ನದಿ ಇಳಿದು ಹೋಗ್ಬೇಕು ಅನ್ನೋದಕ್ಕೆ ಆ ಮುಂದಕ್ಕೆ ಹೋದ ತಕ್ಷಣ ಇವ ಏನು ಮಾಡಿಬಿಟ್ಟ ದೇವೇಂದ್ರ, ಆ ಋಷಿ ವೇಷನ ಧರಿಸ್ಕೊಂಡು ಒಳಗೆ ಬಂದ್ಬಿಟ್ಟು ಸ್ನಾನಕ್ಕೆ ಹೋಗ್ತೀನಂದ್ರಿ, ಮತ್ತೆ ಹೊಳೆ ಬಂದಿರಲ್ಲ ಅಂದ್ಲಾಕಿ. ಇಲ್ಲ ಇನ್ನೂ ಟೈಮ್ ಐತಾ ಅಂತ ಅಲ್ಲಿ ಋಷಿ ಪತ್ನಿ ಹತ್ರ ಹೋಗ್ಬೇಕನ್ನತಿಗೆ ಅಷ್ಟೊತ್ತಿಗೆ ಗೌತಮ ಮುನಿಗಳು ನದಿಯೊಳಗೆ ಇಳಿದ್ರಲ್ಲ, ದಡಕ್ಕೆ ಹಿಂಗೆ ಬಹುಶಾಗಿ ಹಿಂಗೆ ನೀರು ತಗೊಂಡ್ರು. ಆ ನೀರೊಳಗೆ ಹಿಂಗೆ ನೋಡಿದ್ರು, ಎಲ್ಲ ಪಾಪಿ ಎಂಥ ಏನು ಕೆಲಸಕ್ಕೆ ನೀವು ಮನಸ್ಸು ಮಾಡಿ ಅಲ್ಲ. ಋಷಿಗಳ ದೃಷ್ಟಿ ನೀರಿನೊಳಗೆ ನೋಡ್ತಾನಂದ್ರೆ ಎಷ್ಟು ತಪಸ್ಸು ತಾಕತ್ತು ಅಂತ. ಬಂದಿ ತಾಳಂತ ನೀರು ಕೈ ಬಿಟ್ಟವ್ರ ಗುಡಿಸಲ್ಕ್ ಹತ್ರ ಬರ್ಬೇಕನ್ನೋತ್ತಿಗೆ ಮತ್ ಇವ ಎಲ್ಲಿ ನೋಡಿದ, ಅಹಲ್ಯ ಕಣ್ಣಾಗ ನೋಡ್ಬಿಟ್ಟ, ಬಂದ ಋಷಿ ನಾಶಿಕ್ಯ ಅಂತೇಳಿ. ಎಲ್ಲಿ ಹಾಸಿ ಹೋಗ್ಬೇಕಂತ ದಾರಿ ಹುಡುಕ್ಬೇಕಾರ ಬಾಗಲ್ದಾಗ ಬಂದ್ಬಿಡ್ತಾನ. ಇನ್ನು ಎಲ್ಲಿ ಹಾಸಿ ಹೋಗ್ಬೇಕಂದ್ರ ಆ ರೂಪ ತೆಗೆದವನ್ ಏನ್ ಮಾಡಿಬಿಟ್ಟ, ಬೆಕ್ಕಾಗಿಬಿಟ್ಟ ದೇವೇಂದ್ರ. ಬೆಕ್ಕಾಗಿ ಎಲ್ಲಿ ಹೋಗ್ಬೇಕಂದ್ರೆ ಬಚ್ಚಲು ಮುರೆಗೆ ಹಾಸಿ ಹೊರಗೆ ಹೋಗ್ಬೇಕಲ್ವ, ಕಿಟಕಿನ ಮುಚ್ಚವ ಬಾಗಲಂಗಿಲ್ಲ. ಅದಕ್ಕೆ ದೇವೇಂದ್ರ ಬೆಕ್ಕಾಗಿ ಬಚ್ಚಲು ಮುರೆಗೆ ಹೋಗ್ಬೇಕನ್ನತ್ತಿಗೆ ಬಂದವನ ಗೌತಮ ಮಹಾಮುನಿ, ಥೂ ಪಾಪಿ, ಇಂಥ ಹೊಲಸಿ ಕೆಲಸಕ್ಕೆ ನೀ ಕೈ ಹಾಕಿ ಅಂದ್ರ ನಿನ್ನ ಮೈ ತುಂಬ ಸ್ತ್ರೀಯರ ಮೂತ್ರ ದ್ವಾರ ಆಗಲಿ ಅಂತ ಶಾಪ ಇಟ್ಟ. ಅದಕ್ಕೆ ಬೆಕ್ಕಿನ ಮೈ ಮೇಲೆಲ್ಲ ಬಲ್ಲಿ ಇರ್ತಾವಲ್ಲ ಸ್ತ್ರೀಯರ ಮೂತ್ರ ದ್ವಾರ. ಮತ್ತು ಇವು ಮೂತ್ರ ಬಿಡೋ ಜಾಗದಾಗ ಹೋಗಿ ನಮ್ಮ ಬಚ್ಚಲು ಮೂರ್ಯಾಗ. ಮತ್ತು ಋಷಿ ಶಾಪ ಸಾಮಾನ್ಯವೇ. ಅಹಲ್ಯ ಋಷಿ ಧರ್ಮ ಪತ್ನಿಯಾಗಿ ಇಷ್ಟು ಅರಿಯದ ಮೂರ್ಖಾದಿ ಶಿಲೆಯಾಗುವಂದ. ಅಹಲ್ಯ ಕಲ್ಲಾದಲು, ದೇವೇಂದ್ರ ಬೆಕ್ಕಾದನು. ಭೂಲೋಕದಲ್ಲಿ ತಪಸ್ಸನ್ನು ಮಾಡಿದಂಥ ಋಷಿಗಳ ಕೈಯೊಳಗ ಸಿಕ್ಕ್ರ ಏನೇನಾಗಬಹುದು ಅಂತ ಒಂದು ಮನಸ್ಸುಳ್ಳಂಥ ಮಹಾದೇವನ ಸೃಷ್ಟಿ ಇದು ಭೂಲೋಕದೊಳಗೆ ಐತಂದಾಗ ನಾವು ಇವತ್ತಿನ ದಿವಸ ಮನಸ್ಸನ್ನು ಯಾಕೆ ಕೆಡಿಸ್ಕೊತೀವಿ, ಮನಸ್ಸನ್ನು ಯಾಕೆ ಇದು ಮಾಡ್ಕೋತೀವಪ್ಪ ಅಂದರೆ, ಈಗ ಆಸೆಗಾಗಿ ಆಮಿಷೆಗಾಗಿ ನಾವು ಗಂಟು ಬಿದ್ದು ಬಿಟ್ಟೇವೆ. ಬರೀ ಹಣದ ವ್ಯಾಮೋಹಕ್ಕಾಗಿ ಗಂಟು ಬಿದ್ದು ಬಿಟ್ಟೇವೆ. ಇವತ್ತು ಬೇಕಾದಂಥ ಸ್ವಾಮಿಗಳನ್ನ ತಪಸ್ಸು ಮಾಡೋದಿಲ್ಲ, ಪೂಜೆ ಮಾಡೋದಿಲ್ಲ. ಈಗ ಅವ್ರಿಗೆ ಏನಪ್ಪ ಅವಸರ ಮಾಡಿ ಚಲೋ ದೊಡ್ಡ ಕಾರ್ಯಕ್ರಮಕ್ಕೂ 50 ಮಂದಿ 1000 ಮಂದಿ ಕೂಡಬೇಕು, 2 ನಿಮಿಷ ಮಾತಾಡಿ ಇಳಿದು ನಾವು ಹೋಗ್ಬಿಡ್ತೀನಿ ಅನ್ನುವಂಥ ಮಂದಿ ಜಾಸ್ತಿ ಆಗಿಬಿಟ್ಟೈತೆ. ಹೊರತಾಗಿ ಕೂತಿರ್ಬೇಕು, ಅಲ್ಲಿ ನಡೆಯುವಂಥ ಸಂಗತಿಯನ್ನು ನೋಡಬೇಕು, ಅವರಿಗೆ ಆನಂದವಾಗಿ ಆಶೀರ್ವಾದ ಮಾಡಬೇಕು ಅನ್ನುವಂಥ ಭಾವನಾತೀತ ಲೋಕ ಕಮ್ಮಿ ಆಗಿಬಿಟ್ಟೈತಿ. ಇವತ್ತು ಹೆಂಗಾಗೈತಪ್ಪ ನಮ್ಮ ಪರಿಸ್ಥಿತಿ ಅಂದ್ರೆ, ಇವತ್ತು ಸ್ವಾಮಿ ಯಾದವ್ ನಿಜವಾಗಿ ಹೆಂಗಿರ್ತಾನಪ್ಪ ಅಂತಂದ್ರೆ, ಶ ವ್ಯಂಜನಾಕ್ಷರ ಕನ್ನಡ ಅದಕ್ಕೊಂದು ಅಧಿಕ ಈ ಕೂಡಿಸಿದ್ರೆ ಮಾತ್ರ ಅದು ಸಿ, ಮುಂದೆ ವ ಹಚ್ಚಿದ್ರ ಶಿವ, ಶಿವ ಶ ಅಧಿಕ ವ್ಯಂಜನಾಕ್ಷರ ಈ, ಅದು ಸಿ ಆಯ್ತು. ಮುಂದೆ ವ ಹಚ್ಚಿದ್ರೆ ಶಿವ ಆಯ್ತು. ಈ ಸರಿ ಏನೈತಿ, ಶ ವ್ಯಂಜನಾಕ್ಷರಕ್ಕ ಅಧಿಕ ಈ ಹಚ್ಚೋ ಬದಲಿ ಅಲ್ಲಿ ಅ ಹಚ್ಚೋಣ, ಏನಾಗತ್ತ ಶ ಆಗತ್ತ. ಮುಂದೆ ವ ಹಚ್ಚಿದ್ರ ಶವ ಆಗತ್ತ. ಇತ್ತು ಶಿವ, ಹೋತು. ಅದಕ್ಕೆ ಈಗಿನ ಹುಡುಗರು ಏನಾಗ್ಯಾವ, ಶವ ಆಗ್ಯಾವ, ಶಿವ ಆಗಿಲ್ಲ. ಸ್ವಾಮಿ ವಿವೇಕಾನಂದನ ಸಂಸ್ಕಾರ ಭಾರ ಎಲ್ಲಿ ಹೋಯ್ತು ಅಂದರೆ, ಅಮೇರಿಕಾ ಚಿಕಾಗೋ ನಗರದೊಳಗ ಹೋಗಿ ಫಸ್ಟ್ಗೆ ಅವ ಅಮೇರಿಕದ ಜನ ಅನ್ಲಿಲ್ಲ, ಭಾರತ ದೇಶದ ಜನ ಅನ್ಲಿಲ್ಲ. ಅಲ್ಲಿ ಏನಂದ ಅಂದ ತಕ್ಷಣ ಅಲ್ಲಿ 7.5 ನಿಮಿಷ ಬರೀ ಚಪ್ಪಾಳೆ ಹಾಕ್ತಾರೆ. ಅಂದ ಶಬ್ದ ಏನಂದ, ಬ್ರದರ್ಸ್ ಇನ್ ಸಿಸ್ಟರ್ಸ್ ಇನ್ ಅಮೇರಿಕಾ ಅಂದ. ಅಮೇರಿಕದ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಅಂದ. ಈ ಶಬ್ದ ಅಲ್ಲಿ ನಡೀತೈತೇನು ನೋಡಿ, ಅಲ್ಲಿ ಅಂತ ಸಂಸ್ಕಾರ. ಅವರು 7 ನಿಮಿಷ ಚಪ್ಪಾಳೆ ಹಾಕ್ತಾರೆ. ಅವಾಗ ಅಲ್ಲಿ ಒಬ್ಬ ಹೆಣ್ಮಗಳು ಬರ್ತಾಳೆ, ನಿನ್ನಂತ ದೇಹವನ್ನು ನೋಡಿ ನಾನು ಯಾಕೆ ನಿನ್ನ ಮದುವೆ ಆಗಿ ನಿನ್ನಂತ ಒಬ್ಬ ಮಗನ್ನ ಹಡಿಬಾರದು ಅಂತ. ಈ ನಿನ್ನ ದೇಹ ಸೌಂದರ್ಯ ನೋಡಿ ನಿನ್ನಂತವನ್ನ ಹೊಡಿಬೇಕು, ನಾ ಮಕ್ಕಳನ್ನ ಹಡಿಬೇಕು ಅಂತ ಆಮೇಲೆ ಸ್ವಾಮಿ ಕಣ್ಣ ಕೇಳ್ತಾಳ. ಅವಾಗ ನನ್ನ ಮದುವೆ ಆಗಿ ಮತ್ ನೀ 9 ತಿಂಗಳು ಗರ್ಭಿಣಿಯಾಗಿ ಹಡಿಯುವಂತ ತ್ರಾಸ ಆಗ್ತು ತಗೋತೀವ, ನಾನಾ ನಿನ್ನ ಮಗ ಅಂತ ಎತ್ತಿ ಆಡಿಸ್ಬಿಡು ತಾಯಿ ಅಂತ ಹೇಳ್ಬಿಡ್ತಾನೆ. ಈ ಭಾವನೆಗಳು ನಮ್ಮಲ್ಲಿ ಉತ್ಪತ್ತಿ ಆದಾಗ ಮಾತ್ರ ನಮ್ಮ ಭಾರತೀಯ ಸಂಸ್ಕೃತಿ ಸಿಂಧೂ ನದಿಯ ನಾಗರಿಕತೆಯಿಂದ ಎಂದು ಬಂದಿರುವಂತ ಸಿಂಧೂರ ಅಗಲವಾಗಿ ಹಸ್ತೆ ಕುಂಕುಮ
ಯಾಕೆ ಇಷ್ಟಡಲ್ಲ ಕುಂಕುಮ ಹಚ್ತೀವಪ್ಪ ಅಂದ್ರೆ ಆ ಉದಯಿಸುವ ಸೂರ್ಯನಲ್ಲಿ ಬರುವಂಥ ರವಿರಂಧ್ರದ ಕಿರಣಗಳು ಯಾವ ರೀತಿ ಭೂಮಿಗೆ ಬೀಳ್ತವೆ, ಹಂಗ ಈ ಹಚ್ಚಿದ ಕುಂಕುಮದ ಹನಿಯಲಿನ ಕಿರಣಗಳು ಬರುವ ಎದುರಿಗೆ ಕಾಮಾಂಧನ ಏನಾದರೂ ಬಂದರೆ ಅವನ ಮೇಲೆ ಬಿತ್ತು ಅಂದ್ರೆ ಅವನು ಕೋಪ ಕೆಳಗಿಳಿದು ಶಾಂತನಾಗ್ತಾನೆ ಅನ್ನುವುದಕ್ಕೆ ಕುಂಕುಮ ನಾವು ಹಚ್ತೇವೆ. ಕೈ ಬೆಳೆಗಳು ಯಾಕೆ ಹಾಕ್ತೀವಪ್ಪ ಅಂತಂದ್ರೆ ಕಾಜಿನ ಬೆಳೆಗಳು ನರಗಳು ಸರಿದಾಡಿದ್ರೆ ಪ್ರತಿ ತಿಂಗಳ ಮುಟ್ಟಿನ ಹೊಲೆ ಹತ್ತೋದಿಲ್ಲ ಅನ್ನೋದಕ್ಕಾಗಿ ಈ ಕೈ ಬೆಳೆಗಳನ್ನ ಹಾಕ್ತೇವೆ ಧಾರ್ಮಿಕವಾಗಿ. ಇದು ನಮ್ಮ ಧರ್ಮದ ಸಂಸ್ಕೃತಿಯಲ್ಲಿರುವಂತಹದ್ದನ್ನ. ಇವತ್ತು ನಮ್ಮ ಹುಡುಗರು ಕೈಯ ಕಡಗ ಹಾಕುವಲು, ಹನಿ ಮೇಲೆ ಕುಂಕುಮ ಹಚ್ಚುವಲು, ಅರೆ ಬಟ್ಟೆಯನ್ನು ಉಟ್ಟುಕೊಂಡು ಯಾವ ತೆರನಾಗಪ್ಪ ಅಂದ್ರೆ ಮನೆತನದೊಳಗ ಇವ್ರಿಗೆ ಅಂಗಿ ಕೊಡೋಷ್ಟು ತಂದು ಕೊಡೋಷ್ಟು ರೊಕ್ಕ ಇರೋದೇ ಇಲ್ಲ ಅನ್ನುವಂಥ ಬಡವರ ಹಂಗ ಈ ಹರಕಂಗಿ ಹಾಕೊಂಡು ಅಡ್ಡಿಡುವಂಥ ವ್ಯವಸ್ಥೆ ಈಗಿನ ಯುವಕ ಶಕ್ತಿ ಕೂಡಿಬಿಟ್ಟೈತಿ. ಅದಕ್ಕೆ ನಾವು ಅವ್ರಿಗೆ ಮೊದಲು ಸಂಸ್ಕಾರ ಕೊಡಬೇಕು. ಈಗ ನಮ್ಮ ಹುಡುಗರಿಗೆ ಹೆಂಗಾಗ್ಯಾವಪ್ಪ ಅಂತ ಮೊದಲು ಹೆಂಗಿತ್ತು ಕಾಲ, ಒಂದು ಆಡು ನೀರು ಕುಡಿಯಕ್ಕೆ ಬಿಟ್ರೆ ಆ ಆಡು ನೀರಾಗಿ ಇಳಿದಿಲ್ಲ, ಅದು ಕಾಲು ಮಡಿಸಿ ದಂಡಿಗೆ ಬಗ್ಗಿ ಒಂದು ಹನಿ ಏನು ಮುಟ್ಲಾರ್ದಂಗ ನೀರು ಕುಡಿದು ಹೊರಗೆ ಬಂದು ಪುರ್ರಂತ ಸೊಂಡಿ ತನ್ನ ಮೈ ವರ್ಷಕೊಂತಿತ್ತದು, ನೀರು ಒರೆಸ್ತಿದ್ದಿಲ್ಲ. ಅದನ್ನ ಹಿಂದೆ ಆಕಳನ್ನ ಬಿಟ್ಟು ಎತ್ತಾರೆ ಬಿಡ್ರಿ, ಅದು ಎರಡು ಕಾಲಿಟ್ಟು ಮತ್ತು ಒಳಕ್ಷತೆ ಬಕ್ಕಿದ್ದಿಲ್ಲ, ಎರಡು ಕಾಲಿಟ್ಟು ಅಲ್ಲೇ ನೀರು ಕುಡಿದು ಹಿಂದಕ್ಕೆ ಸರಿದು ಮತ್ತು ತನ್ನ ಮೈಗೆ ಬಾಯಿ ಒರೆಸ್ಕೊಂಡು ಹೊರಗೆ ಒಂದು ಬಾಲ ಜಾಡಿಸಿ ಎತ್ತ ಆ ಕಡೆ ಹಿಂದಕ್ಕೆ ಸರಿತೈತೆ. ಇನ್ನೊಂದು ಐತೆ ನೋಡ್ರಿ, ಇದು ಹಂಗಲ್ಲ, ಹೋಗಿ ಮಲ್ಕೊಂಡು ಉಳ್ಳಾಡಿ ಮತ್ತು ಒಂದು ಅದ್ರಾಗ ಮಾಡಿ ದಂಡಿಗೆ ತಿಕ್ಕಿ ಚಾಕಿ ಹೊಡೆದು ಹೊರಗೆ ಬರ್ತಿತ್ತು. ಹಂಗೆ ಈಗಿನ ಯುವಕ ಹುಡುಗರಿಗೆ ಏನಾಗ್ಬಿಟ್ಟೈತಪ್ಪ ಅಂದರೆ ಹೊಲಸು ಮಾಡುವಂಥ ಪ್ರಪಂಚವನ್ನ ಎಬಸುವಂಥ ಹೊಲಸು ಇದಾಗೈತಿ. ಮೊದಲು ಅವಾಗೆಲ್ಲ ಹೊಲದಾಗ ಬನ್ನಿ ಗಿಡ ಬುಡಕ್ಕೆ ಹೋಗ್ಬಿಟ್ರೆ ಬಿಂದಿಗೆ ಸಿಗ್ತಿತ್ತು. ಈಗ ಎಡಿ ಹೊಲದಾಗಲಿ ಮಸಾರಾಗಲಿ ಬನ್ನಿ ಗಿಡ ಬುಡಕ್ಕೆ ಹಾಕ್ಬಿಟ್ರೆ ಏನಿಲ್ಲ, ಬರೀ ಬಾಟ್ಲಿ ಸಿಗ್ತಾವೆ. ಈ ಸಂಸ್ಕಾರವನ್ನು ಬದಲಿ ಮಾಡೋದಕ್ಕೆ ನಮ್ಮ ಒಂದು ವೇದಾಂತ ಪರಂಪರೆಯಾಗಲಿ, ಆಂಧ್ರ ಪರಂಪರೆಯಾಗಲಿ, ವೀರಶೈವ ಧರ್ಮ ಪರಂಪರೆಯಾಗಲಿ, ಸನಾತನ ಸಂಸ್ಕೃತಿಯನ್ನಾಗಲಿ, ನಮ್ಮ ಒಂದು ಆರ್ಯರ ಸಂಸ್ಕೃತಿಯಾಗಲಿ, ನಮ್ಮ ದೇಶದಲ್ಲಿರುವಂಥ ಎಲ್ಲ ಒಂದು ಹಿಂದೂ ಧರ್ಮದ ಮಾರ್ಮಿಕತೆಯನ್ನು ತೆಗೆದು ನೋಡಿದ್ರೆ ಮನುಷ್ಯನಿಗೆ ಷೋಡಶ ಸಂಸ್ಕಾರವನ್ನು ಕೊಟ್ಟು ತಿದ್ದಿ ಬುದ್ಧಿ ಹೇಳುವಂಥ ಬೆಳಕನ್ನು ತಂದಿರುವಂಥ ಸಂಸ್ಕಾರ ದೇಶ ಇದು. ಈ ದೇಶದೊಳಗೆ ನಾವು ಹುಟ್ಟೀವಿ ಅಂತಂದ್ರೆ ಹೊರದೇಶದವರೆಲ್ಲರೂ ನಮ್ಮ ದೇಶವನ್ನು ಯಾಕೆ ಪ್ರೀತಿ ಮಾಡ್ತಾರಪ್ಪ ಅಂತಂದ್ರೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ಹೆಂಗದಪ್ಪ ಅಂತಂದ್ರ ನಮ್ಮ ದೇಶವನ್ನ ಕೈ ಮುಗಿತವ ಪ್ರೀತಿ ಮಾಡ್ತವೆ. ಯಾಕೆ ನೀವು ಕೈ ಮುಗಿದು ಪ್ರೀತಿ ಮಾಡ್ತೀರಿ ಅಂತ ಕೇಳಿದ್ರ, ನೋಡಿ ಜಗತ್ತಿನೊಳಗ ದೇವರನ್ನ ನಾವು ನೋಡಿಲ್ಲ. ಜಗತ್ತಿನೊಳಗೆ ದೇವರನ್ನ ಪ್ರೀತಿಸುವ ರಾಷ್ಟ್ರ ದೇಶ ಭಾರತ, ಜಗತ್ತಿನೊಳಗೆ ದೇವರನ್ನ ತೋರಿಸುವ ದೇಶ ಭಾರತ. ಅದಕ್ಕೆ ನಾವು ದೇವರು ನೋಡಿಲ್ಲ, ನಿಮ್ಮ ಭಾರತ ದೇಶ ನೋಡಿಲ್ಲ, ಅದಕ್ಕೆ ನಿಮ್ಮನ್ನು ಕೈ ಮುಗಿತೀವಿ, ನೀವು ಪ್ರೀತಿ ಮಾಡ್ತೀವಿ ಅಂತ ಹೇಳ್ತಾರೆ ಅವರು. ಅಂತ ಒಂದು ದೇಶದ ಸಂಸ್ಕೃತಿಯಲ್ಲಿ ನಾವು ಬದುಕಿದ್ದೇವೆ. ಒಂದು ಅಬ್ದುಲ್ ರಜಾಕ್ ಅನ್ನುವಂಥವ ಪರ್ಷಿಯಾ ದೇಶದ ರಾಯಭಾರಿ, ನಮ್ಮ ವಿಶ್ವವಿಖ್ಯಾತ 86 ಎಕರೆ ಬಯಲು ಸಂಗ್ರಹಾಲಯ ಹಂಪಿ ಐತಿಲ್ಲ, ಆ ಹಂಪಿಗೆ ಬರ್ತಾನ. ಹಂಪಿನ ಕೆಟ್ಟ ಬಿಸಿಲಾಗ ಅಡ್ಡಾಡ್ತಾನ, 2 ದಿವಸ ತಿರುಗಿ ನೋಡ್ತಾನವ. 2 ದಿವಸ ಆದ್ರೂ ಮುಗಿಯಂಗಿಲ್ಲ, 86 ಎಕರೆ ನೋಡ್ದ. ಕೊನೆಗೆ ವಿರೂಪಾಕ್ಷನ ದೇವಸ್ಥಾನದಲ್ಲಿ ಒಂದು ಗುಂಡು ಬಸವಣ್ಣ ಐತಲ್ಲಿ, ಆ ಬಸವಣ್ಣ ಪಕ್ಕಕ್ಕೆ ಹೋಗಿ ಎದುರಿಗೆ ಬಸವಣ್ಣ ಮಗಳು ಕುಂತ ಆರಾಮಾಗಿ ಕುಂತು ಹಟ್ಟು ಹಸ್ಬಿಟ್ಟೈತೆ, ಸಂಕಟ ಹಾಕತೈತೆ, ನೀರಿಲ್ಲ, ಚುಟ್ಟಿ ಒಣಗಿಬಿಟ್ಟೈತೆ, ಮಕ್ಕ ಕಪ್ಪಾಗಿಬಿಟ್ಟೈತೆ. ಅಲ್ಲಿ ಯಾರು ತಂದು ಕೊಡ್ಬೇಕು? ಈಗೆಲ್ಲ ಕ್ಯಾರಿ ಬ್ಯಾಗಿನಾಗ ಬಾಟ್ಲಾಗ ನೀರು ಸಿಗ್ತಾವ, ಬುತ್ತಿ ಬರ್ತೈತಿ. ಆ ಸಮಯದಲ್ಲಿ ಪಕ್ಕದಲ್ಲಿ ಒಂದು ಗುಡಿಸ್ಲಿತ್ತು, ಗುಡಿಸದಾಗ ಒಂದು ಮುದುಕಿ. ನಮ್ಮ ಹಳ್ಳಿ ಅಂದ್ರೆ ಕರಳ ಬಳ್ಳಿ, ನಮ್ಮ ಹಳ್ಳಿ ಕರಳ ಬಳ್ಳಿ. ಅದಕ್ಕೆ ನೀವು ಮಧ್ಯಾಹ್ನದಾಗ ಏನು ಮಾಡಿರ್ತೀರಿ? ಕುದುರೆ ಕಾಲಿ ನಾಲ್ ಬೇಕು, ಬಂಡಿ ಗಾಲಿ ಕೀಲಬೇಕು, ಬೀಗರ ಬಂದಾಗ ಹಾಲು ಬೇಕು, ಚಾ ಕಸಕ. ಅದಕ್ಕೆ ಒಂದು ಆರ್ಡರ್ ಕಟ್ತೀವಿ, ಹಳ್ಳಿ ಬೆಳೆದಿರ್ತೈತಿ. ಆದ್ರೆ ಅದು ಸಿಟಿ ಒಳಗೆ ಹೋಗಿ ನೋಡೋಣ, ಮನೆಗೆ ಒಂದು ನಾಯಿ ಕಟ್ಟಿರ್ತಾರ, ಬಂದ್ರೆ ಯಾರು ಬೀಗರು ಒದ್ರ ಓಡಿಸ್ಬೇಕಂತ. ಅದಕ್ಕೆ ಹಳ್ಳಿ ಕರಳ ಬಳ್ಳಿ. ಅದಕ್ಕೆ ಆ ಗುಡಿಸಲು ಮುದುಕಿತ್ತಲ್ಲ, ಇವನ್ ಮಖ ನೋಡಿದ್ಲು, ಒಣಗೈತೆ, ಹಟ್ಟು ಹಸ್ತೈತೆ, ಸಂಕಟ ಹೆಚ್ಚಗೈತೆ, ಇವನ್ನ ಕರೆದು ಮಾತಾಡಿಸ್ಬೇಕು ಅಂತ ಮುದುಕಿ ಕರಿಬೇಕು ಅಂತಾಳ. ಆಕೆ ಇಂಗ್ಲೀಷ್ ಬರಂಗಿಲ್ಲ. ಇವ್ ಅಬ್ದುಲ್ ರಜಾಕ್ ಮುದುಕಿ ಮಾತಾಡಿಸ್ಬೇಕು ಅಂತ, ಅವನಿಗೆ ಕನ್ನಡ ಬರಂಗಿಲ್ಲ. ಆದರೂ ಮಕ್ಕಳ ಹುರಿ ಮಕ್ಕಳ ಬಳ್ಳಿ, ತಂದೆಯ ತೋಳ್ಬಲ ಇರಬೇಕು, ತಾಯಿಯ ಮಡಿಲಿರಬೇಕು. ಕಡಲಾಚಿ ಕೂಡ ಆಡಿ ಬರ್ತೈತೆ ಅಂದ್ರೆ ಭಾರತ ದೇಶದ ಪೂರ್ವ ಸಂಸ್ಕಾರ ಐತಂದ್ರೆ ಮಾತ್ರ ನಮ್ಮ ದೇಶ ಆಡ್ತದ ಕೂಸು ಅನ್ನೋದಕ್ಕೆ ಈ ಮುದುಕಿ ಕೈ ಸೊನ್ನೆ ಮಾಡಿ ಕರೆದ್ಲ. ಅವನು ಬಂದ, ಒಳಗೆ ಹೋಗಿ 2 ಸೆಕೆಂಡ್ ರೊಟ್ಟಿ, ಒಂದಿಷ್ಟು ಹೆಸರು ಕಾಳು ನೆನಾಕಿದ್ದು, ಮಳಿಗೆ ಹಾಕ್ಬಿಟ್ಟಿತ್ತು, ಒಂದಿಷ್ಟು ಕೆಂಪು ಚಟ್ನಿ, ಆ ಕಲ್ಲಾಗ ಕರೆದಿದ್ದು, ಒಂದಿಷ್ಟು ಮಗಲು ಬೆಣ್ಣೆ, ಒಂದಿಷ್ಟು ಉಪ್ಪು ಕುದಿರಿಸಿ ಅವಕ್ಕ 2 ರೊಟ್ಟಿ ಚಟ್ಕಿನ ತಂದು ಕೈಯಾಗ ಕೊಟ್ಲು. ಅವ ಹಿಡ್ಕೊಂಡು ಗದ್ದು ನಡಗಾಕತ್ತಿದವ. ಯಾಕೆ ಅವ್ನ ಜೀವನದಾಗ ನೋಡಿಲ್ಲವ.
ಯಾಕೆ ಗ್ರೂಪಿಗೆ ತಿಂದ ಜನ ಅವ ನಾನೇನು ರೊಟ್ಟಿ ಹಿಡಿದನೋ ಏನು ಭವ್ಯ ಭಾರತ ದೇಶದ ಬುತ್ತಿ ಹಿಡಿದನೋ ಅಂದವ. ಗದ್ದು ನಡಿಕೊಂತ ಒಂದು ತುತ್ತು ತಿಂದ, ಸಮಾಧಾನ ಆತು. ಮತ್ತೊಂದು ತಿಂದು ಗಬ ತಿಂದ, ನೀರು ಕುಡ್ದ, ಪಟ್ ತಿಂತು, ತಣ್ಣಗಾತು. ಅವಾಗಿನ ಕಾಲಕ್ಕೆ ಹೋಗೋ ಕಾಲಕ್ಕೆ ಆ ಡೈರಿ ಒಳಗೆ 2 ಮಾತು ಬರ್ದಾನ. ಅವ ಜೀವಂತಿಲ್ಲ, ಮಾತು ಜೀವಂತ ಐತೆ. 2 ಮಾತು ಬರ್ದ. ಏನಂತ ಬರ್ದಾನ? ಮೊದಲನೇ ಮಾತು, ನಾನು ನನ್ನ ಹೆತ್ತ ತಾಯಿ ಕೂಡ ಇಂಥ ಪ್ರೀತಿಯನ್ನು ಕಂಡಿರಲಿಲ್ಲ. ತಾಯಿತನದ ಮಮತೆಯನ್ನು ಈ ಭಾರತ ದೇಶದ ಮುದುಕಿ ಹತ್ರ ಕಂಡೆ ಅಂತ ಬರ್ದಾವ. 2ನೇ ಮಾತು, ಜಗತ್ತಿನ ಎಲ್ಲ ರಾಷ್ಟ್ರಗಳು ಶ್ರೀಮಂತ ರಾಷ್ಟ್ರ, ಭಾರತ ದೇಶ ಮಾತ್ರ ಹೃದಯವಂತ ರಾಷ್ಟ್ರ ಅಂತ ಬರೆದು ಹೋಗ್ಬಿಟ್ಟ ಪುಣ್ಯ. ಇಂಥ ಒಂದು ಹೃದಯವಂತ ರಾಷ್ಟ್ರದೊಳಗ ನಾವಿವತ್ತ ವೀರರಿಗೆ, ಧೀರರಿಗೆ, ಶೂರರಿಗೆ, ಸಾರಶಿವಶರಣರಿಗೆ, ಹರಿದಾಸರಿಗೆ, ಚಾರುಸು ಕಲಾವಿದರಿಗೆ, ವೇದಾಂತಿಗಳಿಗೆ ವೀರಿ ಜನ್ಮವನ್ನು ನೀಡಿದ ಭಾರತಾಂಬೆ ನೀನು ಬಂಜೆಯಲ್ಲ. ನೋಡಿ ಅಂತಂತರಿ ಜನ್ಮ ಕೊಟ್ಟಿದೆ, ನಿನಗೆ ಬಂಜನ ಕೊಡ್ತೈತೇನಿಲ್ಲ. ಆದರೂ ನಿನ್ನನ್ನು ದೋಚಿದರು, 500 ವರ್ಷ ಆಳಿದ್ರು, ಖನಿಜ ಸಂಪತ್ತು ಹೊತ್ತರು, ಬರಿದಾದಕ್ಕೆ ಮಾಡಿದ್ರು. ಆದರೂ ನೀನೇನಾದ್ರು ಬರಡಾಗಿನ ಮತ್ತೆ ಶ್ರೀಮಂತರಾಗಿ ಓದಿದೆಯಲ್ಲ. ಮತ್ತೆ ಅದಕ್ಕೆ ನೀನೀಗ ಏನು ಮಾಡಬೇಕಪ್ಪ ಅಂದ್ರೆ, ನಾ ಹೊತ್ತಿದ ಕಲೆ ನಾವು ಹೆಂಗಿರ್ಬೇಕು? ಕರಿ ಬಣ್ಣ ಐತೆ, ನಾ ಕರ್ರಗದೀನಿ. ಭೂಮಿ ಕರಿ ಬಣ್ಣ ಐತೆ, ಅದು ಕರ್ರಗೈತೆ. ಅದಕ್ಕೆ ಆ ಭೂಮಿ ಅಂತೈತಿ. ನೀ ಕರಿಯಳೆಂದು ಬಿಳಿ ಗೆಳತಿ ಜರಿಯ ಬೇಡ ನೀ ಗರ್ವದಿಂದ. ನೀ ಕರಿಯಳೆಂದು ಜರಿಯ ಬೇಡ ಬಿಳಿ ಗೆಳತಿ ಗರ್ವದಿಂದ. ನೀ ತೊಟ್ಟ ನೂಲ ಬೆಳಕು, ನೀ ಉಟ್ಟ ಉಡುಗೆ ಬೆಳಕು. ದೇಶಕ್ಕೆ ಯಾವ ಬಣ್ಣ, ದೇಹಕ್ಕೆ ಯಾವ ಬಣ್ಣ, ಆದರೆ ಕೊಟ್ಟಿರೋದು ಈ ಕಪ್ಪು ಭೂಮಿಯ ಬಣ್ಣ ನಿನ್ನಿಂದ. ಬೆಳೆದಿರೋದೇ ಮಣ್ಣಿನಿಂದ ಬೆಳೆದಿದೆ. ಅಂಥ ಒಂದು ಮಣ್ಣಿನ ಭೂಮಿ ಭಾರತ ಐತೆ. ಅಂಥ ಒಂದು ಭಾರತ ದೇಶದ ನಾವು ಭವ್ಯ ಭಾರತದೊಳಗಿರುವಂಥ ಈ ಉಡುಗೆ ತೊಡೆಗಳನ್ನು ಹಾಕುವಂಥವ್ರು ನಾವೇನು ಮಾಡಕತ್ತೀವಿ? ಅರೆ ಬತ್ತಲೆ ಆಗಿ ತಿರುವುದಕ್ಕಿಂತ ಇವತ್ತು ಮೈತುಂಬ ಬಣ್ಣ ಹಚ್ಚೋದನ್ನು ಬಿಡೋಣ, ಮೈತುಂಬ ಬಟ್ಟೆ ಹಾಕೋದನ್ನು ಕಲಿಯೋಣ. ಮೊದಲ ಇನ್ನೊಬ್ಬರಿಗೆ ನಾವು ಕಿಚ್ಚು ಹಚ್ಚೋದನ್ನು ಬಿಡೋಣ. ಮೊದಲು ನಮ್ಮ ಮನೆಯೊಳಗೆ ಬಟ್ಟೆ ಒಳಗೆ ಕಿಚ್ಚು ತೆಗೆದು ನಮ್ಮ ಮನೆಗೆ ಅಡಿಗೆ ಮನೆಗೆ ಒಂದಿಟ್ಟು ಕಿಚ್ಚು ಹಚ್ಚೋದನ್ನು ಕಲಿಯೋಣ. ನಮ್ಮ ಮನೆಯಾಗ ನಡಿಗೆ ನಮ್ಮ ಮನೆಯಾಗ ಸಿಗ್ತೈತಿ, ಇನ್ನೊಬ್ಬರ ಮನೆಯಾಗ ಸಿಗೋದಿಲ್ಲ. ಅಂಥ ಒಂದು ಸಂಸ್ಕಾರವನ್ನು ನಾವು ಕಲಿಸಿದ್ವಂದರೆ ನಮ್ಮ ಮಕ್ಕಳು ಇವತ್ತಿನ ದಿವಸ ನಮಗೇನು ಮಾಡ್ತಾರಂದರೆ, ನಾವು ಮಾಡಿದಂಥ ದಾರಿಯೊಳಗೆ ನಮಗಿದ್ರು ನಮ್ಗೆ ಅನ್ನ ಮಾಡಿ ಹಾಕ್ತಾರೆ. ಇಲ್ಲದೆ ಹೋದರೆ ನಾವೇನು ಮಾಡ್ಲಿಕ್ಕೆ ಹತ್ತೀವಿ? ಅವ್ರಿಗೆ ಕಾನ್ವೆಂಟ್ ಸ್ಕೂಲಿಗೆ ಹಾಕೀವಿ, ಕಿಂಟಲ್ ಬುಕ್ಕ ಕೊಟ್ಟಿವಿ, 5 kg ಒತ್ತಿ ಕಟ್ಟಿವಿ, ಅವ್ರು ಓದಿಸ್ತಾವ ವಿದೇಶದಾಗ ಹೋಗ್ಬಿಟ್ಟಾನ. ನೀವು ಓದಿಸ್ತಾರೋ ಮುಪ್ಪಾವಸ್ಥೆಗೆ ವೃದ್ಧಾಶ್ರಮ ನೀವು ಸೇರಿರಿ, ವಿದೇಶ ಅವ ಸೇರ್ಯಾನ. ಹೀಗಾಗಿ ನಮ್ಮ ದೇಶದ ಸಂಸ್ಕೃತಿ ನಾಶವಾಗಲಿಕ್ಕೆ ಕಾರಣ ಆಗ್ಲಿಕ್ಕೆ ಐತೆ. ಅದಕ್ಕೆ ನಾವು ಸರ್ಕಾರಿಯ ಕನ್ನಡ ಶಾಲೆಯಲ್ಲಿ ಓದಿದಂಥವ ಇವತ್ತ ವಿಶ್ವೇಶ್ವರಯ್ಯ ದೀಪದ ಮುಂದೆ ಕುಂತು ಓದ್ಯಾವ. ಇವತ್ತು ಅಬ್ದುಲ್ ಕಲಾಮ ಕಂದಿಲ್ ಮುಂದೆ ಕುಂತು ಓದ್ಯಾನ. ಅಣ್ಣಾ ಹಜಾರೆ ಮೇಣಬತ್ತಿ ಮುಂದೆ ಕುಂತು ಓದ್ಯಾನ. ಇವತ್ತು ನಮ್ಮ ದೇಶದಾಗ ಇವರೆಲ್ಲರೂ ಇಲ್ಲೇ ಅದ. ಆದರೆ ನೀವೇನು ಮಾಡಿರಿ? ಮಿಲುಕು ದೀಪಗಳಿಂದ ಮುಂದೆ ಓದಿರಿ, ಇತಿಹಾಸ ಬರೀಲಿಲ್ಲ. ಆ ಥರನಾಗಿ ನಮ್ಮ ಮಕ್ಕಳಿಗೆ ಇವತ್ತ ಯಾವುದು ಅರಸಿನಿಂದ ಹಿಡಿದು ತಿರುಕನವರೆಗೆ ಎಡಕಿನ ತಾಳು ದಾನ ಕೊಡ್ತಾನ. ಪಶು ಪಕ್ಷಿಗಳಿಂದ ಹಿಡಿದು ದನಕರಗಳಿಗೆ ಬಲಕಿನ ತಾಳು ದಾನ ಕೊಡ್ತಾನ. ನಡಕಿನ ತಾಳು ನನ್ನ ಕುಟುಂಬಕ್ಕಷ್ಟೇ ಅಲ್ಲ, ಸಮಾಜದೊಳಗೆ ಮಠಮಾನ್ಯಗಳಿಗೆ, ಜಾತ್ರೆ ನಿಬ್ಬನಗಳಿಗೆ ದಾಸೋಹವನ್ನು ಕೊಡುವಂಥ ರೈತ ಏನದನ ಅವ ಈ ದೇಶದ ಶ್ರೀಮಂತದನ. ಅವನ ಮಗ್ಗ ನೀವು ಕನ್ಯೆ ಕೊಡೋದಿಲ್ಲ ಅಂದ್ರೆ ಮತ್ತು ನೀವಂತ ಪಾಪಿಗಳು. ಅವ ನಿಮ್ಗೆ ಹೊಟ್ಟೆಗೆ ಅನ್ನ ಹಾಕ್ತಾನಂದ್ರೆ ಅವನ ಹೊಟ್ಟೆಗೆ ನೀವು ಮಣ್ಣು ಕೊಡಕ್ಕೆ ಬರಕತ್ತೀರಿ. ಅದಕ್ಕೆ ಆ ರೈತ ಮಗ ಭೂಮಿ ಬಿತ್ತಬೇಕಾದ್ರೆ ಹತ್ಕೊಂತ ಹೊಂಟಾನ, ಹೊಲ್ದಾಗ ಹೋಗಿ ಅಳ್ತಾನ. ಅಳಕೊತ್ ಕುಂತಾಗ ಅವ್ರನ್ನ ಯಾರು ಕೇಳ್ಬೇಕು? ಯಾರ ಮಗ ಅವ? ಭೂಮಿ ಮಗ. ಅದಕ್ಕೆ ಆ ಭೂಮಿ ಅಂತೈತಿ. ಯಾಕೆ ಮಗನ ಕಣ್ಣೀರು ಹಾಕಕತ್ತಿ ಅಂತ, ಯಾಕಂತ ಕಣ್ಣೀರು ಹಾಕಕ್ಕಂತ ಕೇಳ್ತಿಯಲ್ಲ. ಇಷ್ಟೆಲ್ಲ ಅದು ನಿನ್ನ ಹದ ಮಾಡಿ ಬಿತ್ತಿ ಉತ್ತಿ ಮಂದಿಗೆ ಹಂಚಾಕತ್ತೀನಿ ಅಂತ ಹೇಳಿ ಎಲ್ಲಾದು ಮಾಡಿದ್ರು ಮತ್ತೆ ನೀನು ಹಿಂದೋಗ್ಬೇಕಿ ಬುತ್ತಿ ತೊಂಬರಕ್ಕ ಮತ್ತು ಕಸ ತೆಗಿಯಕ್ಕ ನೀನು ಸಸಿ ಬೇಡನ ಅಂದವ ರೈತ. ಮತ್ತು ಸಸಿ ಬೇಡ ನಿನಗೆ, ಮತ್ತು ಚರಗ ಚೆಲ್ಲಕ್ಕರ ಬರ್ಬೇಕಾಕಿ, ತಂದಾಗ ಆ ಕಡೆ ಹಾಕಕ್ಕರ ಬರ್ಬೇಕಾಕಿ, ಮತ್ತು ಸಸಿ ಬರಬಾಳಲ್ಲ. ಏನು ಮಾಡಿ ಅನ್ನ ಅವಾಗ ಭೂಮಿ ಅಂತು, ನೋಡು ಮಗನ, ಇಡೀ ಜಗತ್ತಿಗೆ ಅನ್ನ ಹಾಕವ್ ನೀನು, ನಿನ್ನ ಕಣ್ಣಾಗ ನೀರು ಬಂದೈತಂದ್ರೆ ನಿನಗೆ ಕಣ್ಣೆ ಸಿಗುದಿಲ್ಲ ಅಂದ್ರೆ ಕೊರೋನಾದಂಥ ರೋಗ ಬಂದು ಅವ್ರ ಉಸಿರು ಉಳ್ಳಿ ಹೋಗ್ತಾರ ತಲೆಗಿರಿ ಅಂತ ಹೇಳ್ಬೋದು. ಅದಕ್ಕೆ ಓದಿದವರಾಗಲಿ ಯಾವುದೇ ಒಂದು ಮನೆತನದಾಗಲಿ ನಮ್ಮ ರೈತರಿಗೆ ಇನ್ಯಾರ ಕಣ್ಣೆ ಕೊಡೋದಿಲ್ಲ, ಅವ್ರು ಸುಖವಾಗಿ ಈ ದೇಶದೊಳಗೆ ಬದುಕೋದಿಲ್ಲ. ಅದಕ್ಕೆ ನೀವು ಬೇಕಾದಷ್ಟು ಓದಿರಿ, ಬಂದು ನಮ್ಮ ರೈತನ ಕೈ ಹಿಡೀರಿ. ದೇಶಕ್ಕೆ ಅನ್ನ ಹಾಕೋರು ಹಾಕಲ್ಲ,
ಬರೀ ಕಲ್ಲಾಗರ ಹೋಗಿ ಕೈ ಇಟ್ಟು ನಿಮ್ಗೆ ಹೊಟ್ಟೆಗೆ ಅನ್ನ ಹಾಕ್ತಾನೆ. ನೀವು ವರ್ಷಕ್ಕೆ 8 ಲಕ್ಷ ಪ್ಯಾಕೇಜ್ ತಂದವ್ರು ನಮ್ಮ ಮುಂದೆ ಏನೂ ಮಾಡೋಕ್ಕಾಗೋದಿಲ್ಲ. ಇಂಜಿನಿಯರ್ ಇರಲಿ, ಡಾಕ್ಟರ್ ಇರಲಿ, ಯಾರೇ ಇರಲಿ, ಎಲ್ಲರೂ ನೀವು ತಿನ್ನೋದೇ ಅನ್ನನ. ನೀವೇನು ಯಾರೂ ಚಿನ್ನ ತಿನ್ನೋದಿಲ್ಲ, ಎಲ್ಲರೂ ತಿನ್ನೋದೇ ಹಿಡಿಯೋಕ್ಕೆ ಆಸೆ. ಅದನ್ನೇ ಬಸವಣ್ಣ ಹೇಳಿದಂಥ ವಚನವನ್ನ ನಮ್ಮ ಶಾಸ್ತ್ರಿಗಳವರು ಈ ಸಾವಿನ ಇದ್ರೊಳಗೆ ಎಷ್ಟು ಸಾಮರಸ್ಯವಾಗಿ ಬಂತು. ಸಾವು ತಡವಿಲ್ಲ, ನರಕ ದೂರವಿಲ್ಲ, ಭೂಲೋಕದಾಗ ಐತಿ ಎಲ್ಲ. ಅದಕ್ಕೆ ದರ ಬೇಂದ್ರೆ ಏನಂದ, ಸಾವಿಗೆ ನಾ ಹೆದರಂಗಿಲ್ಲ, ಸಾವು ನನ್ನ ಹತ್ರ ಬರಂಗಿಲ್ಲ, ಸಾವು ಯಾರು ಬಂದಿತ್ತಂದ್ರೆ ನಾನೇ ಇರಂಗಿಲ್ಲ ನಾವು. ಹಂಗ ಎಮ್ಮವರು ಬೆಸಗೊಂಡರೆ ಈ ಸಾವು ಐತಿ ಇಲ್ಲ ಅಂತಲ್ಲ, ಮರಣವೇ ಮಹಾನವಮಿ ಆಗಿರ್ಬೇಕು ಮಹಾತ್ಮರಿಗೆ. ಸಾವು ನನ್ನ ಬರ್ತೈತೆ ಬರಲಿ, ಸಂತೋಷ ಅದ, ಅಧಿಕಾರ ಆಗಬೇಕು. ಆದರೆ ಆಯುಷ್ಯ ತೀರಿದ ಬಳಿಕ ಈಗ ನಿನ್ನ ಆಯುಷ್ಯ ಇಷ್ಟ ಐತಪ್ಪ, ನಿನ್ನ ಆಯುಷ್ಯ ಎಷ್ಟೈತಿ? ಇಷ್ಟ ಐತಿ. 16 ವರ್ಷ ಆಯುಷ್ಯ ಐತಿ ಮಾರ್ಕಂಡೇಯ ಅಂತ ಕಳಿಸಿದ್ರ, ಆ ಮಾರ್ಕಂಡೇಯ ಸತ್ನೇನು? ತಂದೆ ತಾಯಿ ದಿಕ್ಕಿತರ ಅದ್ರ ಖಿನ್ನರಾದ್ರು, ಹೋಗಿ ತಪಸ್ಸು ಮಾಡಿ 16 ವರ್ಷ ಐತಂದು ಹೋಗಿ 16 ವರ್ಷದ ಮುಗಿಯೋದ್ರೊಳಗೆ ಹೋಗಿ ತಪಸ್ಸು ಮಾಡ್ದ, ಆಚರಣೆ ಮಾಡ್ದ, ಮತ್ತು ಸಾವಣ್ಣ ಗೆದ್ದ ಶ್ರೀಮಂತ ವೀರ ಆಗಿಬಿಟ್ಟ. ಹಂಗ ಸಾವು ಗೆರೋದಕ್ಕೂ ಸ್ವಾಮಿ ಕೈಯಾಗೈತೆ, ಈ ಸಾಮ್ರಾಜ್ಯವನ್ನು ಗೆರೋದಕ್ಕೂ ಸ್ವಾಮಿ ಕೈಯಾಗೈತೆ, ಈ ಸರ್ವ ಸಮಾಜವನ್ನು ಉಳಿಸೋದಕ್ಕೂ ಕೂಡ ಸ್ವಾಮಿ ಕೈಯಾಗಿರ್ತೈತಿ. ಹೆಂಗಪ್ಪ ಅಂದ್ರೆ ಸ್ವಾಮಿ ಮಾಡಿದ ಸ್ವಾನುಭಾವದ ಬೆಳಕು ಶಿವಯೋಗದ ತಪಸ್ಸು ಹೊರಗೆ ಬಿತ್ತು ಅಂದ್ರೆ ಅದು ಪ್ರಜ್ವಲಿಸ್ಬಿಡ್ತೈತೆ. ಬರೀ ಒಂದು ಈ ಕಮ್ಮರ್ ಕುಲಿಮೆಗೆ ಕೆಪ್ಪನ್ನು ಜಗ್ತೀವಿ, ತಿಳಿ ಪುಸ್ ಪುಸ್ ಅಂತ ಊದ್ತೈತೆ, ಅದು ಚರ್ಮದ್ದು. ಸತ್ತ ಆಡಿನ ಚರ್ಮದ್ದು ಮತ್ತು ಗಾಳಿ ಊದ್ತೈತೆ ಅಂದ್ರೆ ಅದು ಕೆಟ್ಟ ಗಾಳಿ ಊದ್ತೈತೆ, ಅದು ಚಲೋ ಗಾಳಿ ಊದ್ತೈತೆ, ಕೆಟ್ಟ ಗಾಳಿ ಊದ್ತೈತೆ. ಮತ್ತು ಆ ಕೆಟ್ಟ ಗಾಳಿಗೆ ಕೆಬ್ಬನ ಕರಗುತ್ತ, ಪಂಚಲೋಹ ಕರಗುತ್ತ, ಬಂಗಾರ ಕರಗುತ್ತ, ಎತ್ತಾಗ ಕರಗುತ್ತ, ಎಲ್ಲರೂ ಕರಗುತ್ತ. ಮತ್ತು ಆ ಸತ್ತ ಆಡಿನ ಚರ್ಮದ ಗಾಳಿಗೆನ ಅವು ಹೊಸು ಕರಗುತ್ತವಪ್ಪ ಅಂದ್ರೆ ಮತ್ತು ಒಬ್ಬ ಜೀವಂತ ವೇದಾಂತ ಶಿವಂತವಂತ ಸ್ವಾಮಿ ಉಸ್ ಅನ್ನೋದು ಏನೇನು ಕರಗ್ಬೋದು. ಅಂತ ಒಂದು ತಪಸ್ಸನ್ನು ಆಚರಿಸುವಂಥ ನಾಡಿನವರು ನಾವು ಅದೀವಿ ಅನ್ನೋದನ್ನು ಅದಕ್ಕಿಲ್ಲಿ ಯಾವುದು ಸಾವು ತಾನಾಗಿ ಬರಲಾರದು, ಅದನ್ನು ಬಂದರೂ ಸ್ವೀಕರಿಸುವಂಥದ್ದು. ನಮ್ಮ ಅಡವೇಶ ಪೂಜ್ಯರು ಕಟ್ ಸೊಗಸಾಗಿ ಅದು ಕೊಟ್ಟರು. ಅಂಥ ಒಂದು ಸನ್ನಿವೇಶದ ವಿಚಾರವನ್ನು ನಾವು ಹಂಚ್ಕೊಂಡಾಗ ಏನಾಗುತ್ತೆ ಅಂದರೆ, ಮರ ಮತ್ತನಿಸಿ ಕಿಚ್ಚು ಹುಟ್ಟಿತ್ತು ಅಂತ. ಕಟ್ಟಿಗೆ ಒಂದು ತಿಕ್ಕಿದಾಗ ಒಣ ಕಟ್ಟಿಗೆ ಅದು ಕಿಚ್ಚು ಹುಡ್ತೈತೆ. ಹಂಗಿಲ್ಲ ಆತ್ಮಾನಾತ್ಮಗಳು ಕೂಡಿ ತಿಕ್ಕಿದಾಗ ಏನಾಕೈತೆ, ಕಿಚ್ಚು ಹುಡ್ತೈತೆ. ಅಂದ್ರೆ ಆತ್ಮದ ಪ್ರತೀಕವಾದ ಬೆಳಕು ಜ್ಞಾನೋದಯ ಅನ್ನೋದು ಉತ್ಪತ್ತಿ ಆಕೈತಿ ಇಲ್ಲಿ ಅಂತ. ಅದಕ್ಕೆ ಕೊಟ್ಟಿದ್ರು ಕೂಡ್ಬೇಕು. ಅಲ್ಲಿ ಜಗಳ ಹೆಚ್ಚಾಕವು, ಎಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಹುಟ್ಟತ್ತೆ ಅಲ್ಲಿ ಜಗಳ ಹೆಚ್ಚಾಕವ, ಎಲ್ಲಿ ಒಂದು ಸಾಲು ಹುಟ್ಟತ್ತೆ ಅಲ್ಲಿ ವಿದ್ಯಾರ್ಥಿನ ಹೆಚ್ಚಾಗತ್ತ, ಮತ್ತು ಎಲ್ಲಿ ಒಂದು ದವಾಖಾನೆ ತೆಗಿತ ಅಲ್ಲಿ ರೋಗ ಹೆಚ್ಚಾಕವ. ಹಂಗಿಲ್ಲಿ ಪಂಡಿತರು ಕೂಡ ಏನಾಗತ್ತೆ, ಇಲ್ಲಿ ವಿಷಯಕ್ಕೆ ಬರುತ್ತೇವೆ, ರಸಕ್ಕೆ ಇರ್ತೀವಿ ಅಂತ ಒಂದು ಸನ್ನಿವೇಶ ಇವತ್ತು ಸೃಷ್ಟಿ ಮಾಡ್ಕೊಂಡು ಬಂದ್ರಿ. ನಮ್ಮ ಸಿಂಧೂರು ಅಲ್ಲಿಂದ ಬಂದರು, ನಮ್ಮ ಕಾಗವಾಡದಿಂದ ಬಂದ್ರಿ, ಮಳೆ ಶಾಸ್ತ್ರಿಗಳು ಅಲ್ಲಿಂದ ಬಂದು ಎಲ್ಲವನ್ನು ನೀಡುವಂಥ ಭಾಗ್ಯ ನಿಮ್ಗೆ ಸಿಕ್ತು. ನಿಮ್ಮನ್ನು ನೋಡುವಂಥ ಸೌಭಾಗ್ಯ ನಮಗೆ ಸಿಕ್ತು. ನಮ್ಮ ಮಠ ಅಲ್ಲಿ ಊರಾಗೈತೆ, ಸುಮ್ಮನೆ ಊರಾಗ ಬಂದು ಕುಂತೇವೆ. ಮುಂದೆ ನಮ್ಮ ಮಠದ ಒಬ್ಬನಿಗೂ ನೀವು ಬರಬೇಕು, ನಿಮ್ಮ ಭಾಗಕ್ಕೆ ನಾವು ಬರಬೇಕು. ಈ ಕೂಡಿದ ಸಮ್ಮೇಳನ ಇದು ಹೀಗೆ ಮುಂದೆ ಸಾಗಬೇಕು. ಇದು ಸಾಗರವಾಗಬೇಕು, ವಿದ್ಯಾಸಾಗರವಾಗಲಿ. ನಿಮ್ಮ ಸದ್ಬುದ್ಧಿಯು ಜಗತ್ತಿಗೆ ಹಬ್ಬಬೇಕು, ಜ್ಞಾನೋದಯ ಕಿರಣ ಜಗತ್ತಿಗೆ ಹಬ್ಬಬೇಕು. ಯಾಕಂದ್ರೆ ನಾವು ಬಳಸಲಾರದ ವಸ್ತು ಹಳಸನಾರತ್ತ. ನಮಗೇನಾಗಿಬಿಟ್ಟೈತಿ ಇವತ್ತಪ್ಪ ಅಂದ್ರೆ, ನೀರಿಗೆ ಪಾಶ ಒಯ್ಯಿರಿ, ಕುಲ್ಲಕ ಒಯ್ಯಿರಿ. ಈಗ ನಾವು ಚಲೋತ್ನಾಗ ಮಾತಾಡ್ಕಪ್ಪ ಅಂದ್ರೆ ನಮಗೆ ಸೇಲಾರದ್ರು ಒಂದು ಒಯ್ದಿರ್ತಾವ. ಅಲ್ಲಿ ನಾವು ಹೆದರಬಾರ್ದು, ಜಗ್ಗಬಾರ್ದು, ಕುಗ್ಗಬಾರ್ದು. ಅವು ಏನು ಸಂತೋಷವಾಗಿ ಎದುರಿಗೆ ನಿಂತು ವೈರ್ಯನ ಮಾತಾಡಿಸ್ಬೇಕಂತ. ಅವಾಗಿ ಪಗಳನ್ನು ಹಿಂದಾಡಬೇಕು, ನಿಂದೇನ ಎದುರಾಡಬೇಕಂತ. ಹಾಗೆ ನಾವು ನಿಂದಕ್ಕಿರಬೇಕು ಜಗದೊಳಗೆ. ಆ ಹಂದಿಗಳಿದ್ದರೆ ಕೇರಿ ಸ್ವಚ್ಛಂತೆ, ನಿಂದಕ್ಕಿರಿದ್ರೆ ನಮ್ಮ ಮನ ಸ್ವಚ್ಛಂತೆ. ನಮ್ಮ ಮನ ಸ್ವಚ್ಛ ಮಾಡಕ್ಕೆ ಬಂದಾರ ಧೈರ್ಯದಿಂದ ಹೋಗಿ ನಾವು ಮುನ್ನುಗ್ಗಿ ನಮ್ಮ ಜ್ಞಾನವನ್ನು ಭಕ್ತರಿಗೆ ಹಂಚಿದಾಗ ಅದು ಅಲ್ಲಿ ಏನಾಗುತ್ತೆ, ಸಮೃದ್ಧಿ ಸೆರೆ ಆಗುತ್ತೆ, ಅಭಿವೃದ್ಧಿಯ ನೆಲೆ ಆಗುತ್ತೆ. ನಮಗೊಂದು ಸಮೃದ್ಧಿಯ ಕಾಂತಿ ಸಿಗ್ತೈತಿ, ಕೇಳಿದವ್ರಿಗೆ ಶಾಂತಿ ಸಿಗ್ತೈತಿ. ಅಂಥ ಒಂದು ಕೆಲಸನ ನಾವೆಲ್ಲರೂ ಕೂಡ ಮಾಡೋಣ, ನಡೆಯೋಣ. ಬಂದದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಚಾನಲ್ ಉತ್ತರೋತ್ತರಾಗಿ ಹಬ್ಬಬೇಕು ಅನ್ನುವಂಥ ದೃಷ್ಟಿಯಿಂದ ಆರೋಗ್ಯ, ಆಯುಷ್ಯ, ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನುಡಿ ವಿರಾಮಯ್ಯವನ ಜೈ ಶಾಂಭವಿ ಶಿವಮಯ್ಯ. ಪೂಜ್ಯ ಡಾಕ್ಟರ್ ಶರಣಬಸವೇಶ್ವರ ಅಪ್ಪಾಜಿಯವರು ಬಹಳ ಕಲಿಯುಗದಲ್ಲಿ ಕಾಲಜ್ಞಾನ, ಭವಿಷ್ಯವಾಣಿ ಮತ್ತು ಅಷ್ಟೇ ಸುಂದರ ಆಶೀರ್ವಚನ ನೀಡುವ ಪ್ರವಚನಕಾರರು. ಬಹಳ ಸುಂದರವಾಗಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ.
ಈ ಒಂದು ಮಠ ನಮ್ಮ ಕನ್ನಡ ನಾಡಿನ ಜನತೆಗೆ ಅನ್ನ ನೀರು ನೀಡುವಂತಹ ಮಹಾನ್ ಶಕ್ತಿಯ ಧಾಮವಾಗಿ ಇನ್ನೂ ಅಪ್ಪ ಅವರ ಆಶ್ರಮ ಬೆಳೀಲಿ. ಸಕಲ ಭಕ್ತಾದಿಗಳು ಕೂಡ ಇವತ್ತು ಸನ್ಯಾಸಿಗಳಿಗೆ ನೀವು ಸಾವುತನ ಕೊಟ್ಟರು ನಿಮ್ಗೆ ಒಳಗೆ ಬರ್ರಿ ಅನ್ನಂಗಿಲ್ಲ ಅವರು. ಆದ್ರೆ ಇಂಥ ಮಠಗಳಿಗೆ ನಮ್ಮ ರೈತ ಬಾಂಧವರು, ನಮ್ಮ ಎಷ್ಟೋ ಮಂದಿ ಕಲಿತಂಥವ್ರು, ಇವರೆಲ್ಲರೂ ಏನು ಮಾಡಬೇಕು ಅಂತಂದ್ರೆ ಅಪ್ಪ ಅವ್ರ ಕಡೆ ಗಮನ ಕೊಡಬೇಕು. ಇವತ್ತು ಮಠಗಳು ಮಾತಾಡಂಗಿಲ್ಲ, ಅವು ಏನಾರ ಮಾತಾಡ್ತಾವ ಅಂತಂದ್ರೆ ಅದರೊಳಗಿರ್ತಕ್ಕಂಥ ಜೀವಂತ ಘಟಗಳು ಮಾತಾಡ್ತಾವೆ ವಿನಃ ಮಠ ಮಂದಿರಗಳು ಅಲ್ಲ. ಅದಕ್ಕೆ ಇಂತಹ ಒಂದು ದಿವ್ಯ ಶರಣರು ಸಿಕ್ಕಿದ್ದು ಈ ಭಾಗದ ನಮ್ಮ ನಿಮ್ಮೆಲ್ಲರ ಒಂದು ಅದೃಷ್ಟ. ಅದನ್ನು ಈ ಭಾಗದ ಜನ ಹೆಚ್ಚಿಗೆ ಲಾಭ ತಗೋಬೇಕು. ಸುಕ್ಷೇತ್ರ ಗಜೇಂದ್ರಗಡ, ಲಕ್ಕಲಕಟ್ಟಿ, ನಾಗೇಂದ್ರಗಡ, ಈ ಭಾಗದ ರೋಣ ಮತ್ತು ಗಜೇಂದ್ರಗಡ, ಆಮೇಲೆ ನಮ್ಮ ಬಾಗಲಕೋಟೆ ತಾಲೂಕಿನಲ್ಲಿಯೂ ಕೂಡ ಅಪ್ಪುಗಳು ಬರ್ತಿದ್ದಾರೆ. ಅವ್ರು ಮೊನ್ನೆ ಒಂದು ಹೇಳಿದ್ರು, ಅವ್ರು ಬಾಂಬೆದಾಗ ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀವಿ ಅಂದರೆ ಈ ಮಟ್ಟದ ಒಳಗೆ ಬರೀ ಒಂದು ಹೋದ ವರ್ಷ ಒಂದು ಯೂಟ್ಯೂಬ್ ಹಾಕಿದ್ರೆ ನನಗೆ ಒಂದು 100 ಫೋನ್ಗಳು ಬಂದು ಅಪ್ಪ ಅವ್ರ ಮಾತುಗಳು ಬಹಳ ಚೆಂದಾಗ್ಯಾವ ಅಂಥವ್ರು ಇನ್ನಷ್ಟು ಬೆಳಕಿಗೆ ತೊಗೊಂಬರ್ಬೇಕು, ಅವ್ರು ಎಲ್ಲಿ ಅವರು ಏನು ಅನ್ನುವ ಮಾತುಗಳನ್ನು ಕೇಳ್ತಾ ಇದ್ದಾರೆ. ಅದಕ್ಕೆ ಅಪ್ಪ ಅವ್ರ ಆಶ್ರಮಕ್ಕೆ ಬಂದೀವಿ, ನಮಗೆ ಸ್ಪಂದನೆಯನ್ನು ಮಾಡಿದ್ದಾರೆ. ಬಹಳ ನಮ್ಗೆ ಸಂತೋಷ ಆಗಿದೆ. ಈಗ ಭಾಳ ಮಂದಿ ಭವಿಷ್ಯವಾಣಿಗ ಅಲ್ಲಿ ಇಲ್ಲಿ ಬಬ್ಲಾದೇವ್ರ ಮಾಡ್ಕೊಂಡು ಕಟ್ಕೊಂಡು ಕಿಶಿಂದ ಮನ್ಸಿಗೆ ಬಂದದ್ದು ಹೇಳಕತ್ತಾವ, ಜಗಳಾಡಕತ್ತೇವೆ. ಅದಕ್ಕೆ ಭಕ್ತರಿಗೋಸ್ಕರ ಅಲ್ಲಿ ಏನು ಸುಡಗಾಡನಿಲ್ಲ, ಅವ್ರಿಗೆ ರಟೈಕ ಬರಂಗಿಲ್ಲ, ಬರ್ಕೊಂಡದ್ದು 4 ಸಾಲ ಬರ್ಕೊಂಡು ಓದ್ತಾವ. ಅಂಥವ್ರಿಗೆ ಕಾಲಜ್ಞಾನಿಗಳೆಲ್ಲ ನಿಜವಾಗಿರ್ತಕ್ಕಂಥ ಕಾಲಜ್ಞಾನವನ್ನು ಏನಾದರೂ ನಮ್ಮ 100 ತೊಂದರೆಗಳನ್ನು ಹೋಗಲಾಡಿಸಬೇಕು ಅಂದರೆ ಎಷ್ಟೋ ಸಮಸ್ಯೆಗಳಿದ್ರು ಕೂಡ ಇಲ್ಲಿ ಬಂದು ಒಮ್ಮೆ ನೀವು ಭೇಟಿ ಕೊಟ್ಟರೆ ನಿಮ್ಮ ಜೀವನ ಪಾವನ ಆಗುತ್ತಂತೇಳಿ ನಾನು ಇವರಿಗೆ ಅಪ್ಪ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ 2 ಮಾತುಗಳನ್ನು ಮಾಡಿ